ಗುರುಜಿ ಈಗ ಸಾಕಷ್ಟು ವಿಚಾರಗಳಿಗೆ ಪೂಜೆ ಮಾಡಿಸ್ತಾರೆ. ಹಾಗಿದ್ರೆ ಪೂಜೆ ಮಾಡಿಸೋದ್ರಿಂದ ಫಲ ಸಿಗದೇ ಇಲ್ಲ ಅಂತನಾ? ಇಲ್ಲ, ಸಿಗಲ್ಲ. ಓಕೆ, 100% ಸಿಗಲ್ಲ. ಪೂಜೆ ಮಾಡಿಸಿದ್ರಿಂದ ಫಲ ಸಿಗುತ್ತೆ ಅಂತಂತ ಅದು ಊಹೆ ಅಷ್ಟೇ. 10 ಜನ ಪೂಜೆ ಮಾಡಿಸಿದ್ರೆ 10 ಜನಕ್ಕೂ ಆದರೆ ಅವಾಗ ಪೂಜೆ ಫಲಿಸ್ತು ಅಂತ ಹೇಳ್ಬೋದು. 5 ಜನಕ್ಕೆ ಆಗುತ್ತೆ, 5 ಜನಕ್ಕೆ ಆಗಲ್ಲ ಅಂತಂದರೆ ಮತ್ತು ಅದು ಪೂಜೆ ಅನ್ನೋ ಗ್ಯಾರಂಟಿ ಏನಾಯಿತು ಅಲ್ವಾ? ಇಟ್ ಈಸ್ ನಾಟ್ ಎ ಗ್ಯಾರಂಟಿ. ಪೂಜೆ ಅನ್ನೋದು ಮನಸ್ಸಿಗೆ ಮಾತ್ರ ಬರ್ತಕ್ಕಂಥ ವಿಚಾರ ಅಂತ ಹೇಳಿದ್ದೀನಿ, ಮನಸ್ಸಿಗೆ ಮಾತ್ರವೇ. ಆದರೆ ನಾವು ಪೂಜೆ ಮಾಡಿಸೋದು ಏನಕ್ಕೆ? ಏನಾದ್ರು ಒಂದು ಕಾರ್ಯ ಆಗಲಿ ಅಂತಲ್ವಾ? ಕಾರ್ಯ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಜಾತಕ ಇದೆಯಲ್ಲ, ಅದನ್ನೇ ನಾನು ಬಂದು ಎಲ್ಲರಿಗೂ ಹೇಳ್ತಾ ಇರೋದು ಕೊನೆಗೆ. ಪೂಜೆ ಮಾಡಿದವ್ರನ್ನ ಬೈಕೊಳ್ಳೋ ಬದಲು ನಿಮ್ಮ ಹಣೆ ಬರದಲ್ಲಿ ಆ ಕಾರ್ಯ ನಡೆಯುತ್ತಾ ನಡೆಯಲ್ವಾ ಅಂತ ನೋಡ್ಕೊಳ್ಳೋದು ಎಷ್ಟು ಸೂಕ್ತ ಅಲ್ವಾ? ಹೌದು, ಲಕ್ಷಾಂತರ ರೂಪಾಯಿ ಅಲ್ಲಿ ಖರ್ಚು ಮಾಡಿ ಪೂಜೆ ಮಾಡ್ಸಕ್ಕಿಂತ ಇಲ್ಲ ನಾವೇ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಲ್ಲ, ನಾನು ಚಾಲೆಂಜ್ ಮಾಡ್ತೀನಿ. ಅಸ್ಟ್ರಾಲಜಿ ಸುಳ್ಳಾಗಲ್ಲ, ಯಾಕಂದರೆ ಅದು ಕರ್ಮ ಸಿದ್ಧಾಂತರ ಪ್ರಕಾರ ಬಂದಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಶ್ನಾಶಾಸ್ತ್ರದಲ್ಲೂ ಕೂಡ ಆನ್ಸರ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾನೇನೋ ಒಂದು ನನ್ನ ಹತ್ರ ಜಾತಕ ಇಲ್ಲ, ನಮ್ಮ ಅಪ್ಪ ಅಮ್ಮ ಒಂದು 3 ಲಕ್ಷ ಕೊಟ್ಟಿದ್ದಾರೆ, ಏನೋ ಒಂದು ಕಿರಾಣಿ ಅಂಗಡಿ ಹಾಕೋ ಅಂತ ಕೊಟ್ಟಿದ್ದಾರೆ, ಅಥವಾ ಒಂದು ಹೋಟ್ಲ್ ಹಾಕೋ ಅಂತ ಕೊಟ್ಟಿದ್ದಾರೆ. ನಾವು ನಮ್ಮ ನಕ್ಷತ್ರ ನಾಡಿಯ ಪ್ರಶ್ನಾಶಾಸ್ತ್ರ ಹಾಕಿದ್ರೆ ಅದು ಹೇಳ್ಬಿಡುತ್ತೆ, ಲಾಸ್ ಆಗುತ್ತೆ ಬೇಡ, ಅದೆರಡೇ ಹೇಳೋದು. ಚೆನ್ನಾಗಾಗುತ್ತೆ, ಲಾಸ್ ಆಗುತ್ತೆ ಅಷ್ಟೇ. ಅದು ಬಂದ್ಬಿಟ್ಟು ನಿಮಗೆ ಪ್ರಶ್ನಾಶಾಸ್ತ್ರ ಬಂದ್ಬಿಟ್ಟು ಒಂದು ಕೆಲಸ ಮಾಡು, ಲಾಸ್ ಆಗುತ್ತೆ, ಇಲ್ಲಿ ಯಾರು ನಿನಗೆ ಹೇಳೋರು ಅವ್ರಿಗೊಂದು 50,000 ಕೊಡು, ನಿನಗೆ ಫುಲ್ಲು ಸೇಲ್ಸ್ ಅಂದರೆ ಫುಲ್ ಕ್ಯೂ ನಿಂತ್ಕೋತಾರೆ, ಇದು ಬೇಡ. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಯಾರ್ಯಾರು ಮಾತಾಡ್ತಾರೆ ಆಚೆ ಕಡೆ ದೇವರ ಹೆಸರಲ್ಲಿ, ಅದು ಖಂಡಿತ ಅವರು ಕರ್ಮ ಸಿದ್ಧಾಂತ ಬಗ್ಗೆ ಕಲ್ತಿರಲ್ಲ. ಅಸ್ಟ್ರಾಲಜಿ ಈಸ್ ಪ್ಯೂರ್ ಬೇಸ್ಡ್ ಆನ್ ಕರ್ಮ ಸಿದ್ಧಾಂತ. ಕಲೀರಿ, ತಿಳ್ಕೊಳ್ಳಿ, ಇದೆಯಾ ಇಲ್ವಾ ನೋಡ್ಕೊಳ್ಳಿ, ಇದ್ದರೆ ಖುಷಿಯಾಗಿರಿ, ಇಲ್ಲ ಅಂದರೆ ಇನ್ನೂ ಜಾಸ್ತಿ ಖುಷಿಯಾಗಿರಿ, ಅದಿರೋದಿಲ್ಲ ಅಂತ ಲೈಫಲ್ಲಿ.